ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ಶುಭ ಮಾತಾಡ್ತಾ ಇರೋದು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸಂಜೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಒಂದು ಕ್ವಿಕ್ಕಾಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಹಾಗೆ ಫೇಶಿಯಲ್ ತೋರಿಸ್ತಾ ಇದ್ದೀನಿ. ಹಾಗಾಗಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಕಾಫಿ ಮಾಡ್ಕೊಂಡು ಕುಡಿಯೋದಕ್ಕೆ ಅಂತ. ಸೊ ಬನ್ನಿ ಇವಾಗ ಕಾಫಿ ಮಾಡೋಣ. ಸೊ ಇವಾಗ ಕಾಫಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ನಾನು ಕಾಫಿ ಮಾಡಿಕೊಂಡು ನನ್ನ ಮಗನಿಗೆ ಒಂದು ಸ್ವಲ್ಪ ಹಾಲು ಇಟ್ಟಿರ್ತೀನಿ ಮೊದಲು. ಸೊ ಇದು ಉಲ್ಟಾಡುತ್ತೆ ಅಂತ ಕೊಟ್ಟಿದ್ದೀನಿ ಹಾಗೇನ. ಫ್ರೆಂಡ್ಸ್, ಇವಾಗ ಇನ್ನೇನು ಕಾಫಿ ರೆಡಿ ಆಗುತ್ತೆ. ಕುಡಿದ್ಬಿಟ್ಟು ನಾವಿವಾಗ ಫೇಶಿಯಲ್ ಮಾಡ್ಕೊಳ್ಳೋಕ್ಕೆ ಅಂತ ತಯಾರಾಗಿದ್ದೀನಿ. ಸೊ ನೋಡಿ ನಮ್ಮ ಫೇಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾನಿವತ್ತು ಜಡೆ ಹಾಕ್ಕೊಂಡಿದ್ದೀನಿ. ಸೊ ಕೂದಲೆಲ್ಲ ಸ್ವಲ್ಪ ಸಣ್ಣಗಾಗಿದೆ. ಯಾಕಂತಂದರೆ ಬಾಣಿತನದಲ್ಲಿ ಇದಕ್ಕೂ ಸಣ್ಣಗಿತ್ತು, ಎಲ್ಲ ಉದುರೋಗಿತ್ತು, ಸ್ವಲ್ಪ ಬೆಳೆದೈತೆ ಇವಾಗ. ಆದರೆ ಈ ಜಡೆ ಹಾಕ್ಕೊಂಡ್ರೆ ಈ ಥರ ಸಣ್ಣ ಕಾಣಿಸುತ್ತೆ ತುಂಬ ಚೆನ್ನಾಗಿ. ಇಷ್ಟು ಉದ್ದ ಜಾಸ್ತಿ ಇತ್ತು. ನಾನು ಆವಾಗವಾಗಲೇ ಕಟ್ ಮಾಡ್ತಾ ಇರ್ತೀನಿ, ಹಾಗಾಗಿ ಸ್ವಲ್ಪ ಶಾರ್ಟ್ ಆಗಿದೆ. ಸೊ ಸ್ವಲ್ಪ ದಪ್ಪ ಆಯಿತು ಅಂತ ಹೇಳ್ಬೋದು. ಒಂದು 2 ಮಂತ್ಸಲ್ಲಿ ಎಲ್ಲ ಮಕ್ಕಳು, ಚಿಕ್ಕ ಮಕ್ಕಳಲ್ಲಿ ಕೂದಲು ಉದುರುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಉದುರೋದಕ್ಕೆ ಈ ಥರ ಆಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ಎಷ್ಟೋ ಚೆನ್ನಾಗಿ ಬೆಳೆದಿದೆ. 1-2 ತಿಂಗಳ ಹಿಂದೆ ಒಂದು ಸ್ವಲ್ಪ ಎಲ್ಲ ಜಾಸ್ತಿನೇ ಉದುರೋಗಿತ್ತು ನನ್ನ ಕೂದಲು. ಮಾಡ್ತಿನಲ್ಲೆಲ್ಲ ಉದುರುತ್ತೆ ಅಂತ ಹೇಳ್ತಾರಲ್ವ. ಸೊ ಹಾಗಾಗಿ ಸೊ ಇವಾಗ ರೆಡಿಯಾಗಿದೆ. ನಾನಿವಾಗ ಒಂದು ಲೋಟಕ್ಕೆ ಹಾಕ್ಕೊತೀನಿ ನಮ್ಮ ಪಾಪುಗೆ ಅಂತ. ಲೋಟಕ್ಕೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಇದು ಬಿಸಿ ಮಾಡ್ಕೊತೀನಿ. ಇವಾಗ ಒಂದು ಸ್ಪೂನ್ ಹಾಕ್ಕೊತೀನಿ, ಸಾಕಾಗುತ್ತೆ. ಸೊ ನೋಡಿ, ಹಾಗೆಯೇ ಬ್ರೂ ಕಾಫಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಬ್ರೂ ಇಷ್ಟು ಹಾಕ್ಕೊಂಡು ಕಾಫಿ ರೆಡಿಯಾಗಿದೆ. ಇವಾಗ ಕಾಫಿ ಕುಡಿದ್ಬಿಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇವಾಗ ಈ ಥರ ಕುದೀತಾ ಇದೆ, ಕಾಫಿ ರೆಡಿಯಾಗಿದೆ. ಕಾಫಿ ಕುಡಿದು ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ. ಕಾಫಿ ಎಲ್ಲ ಮುಗಿಸ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಫ್ರೆಂಡ್ಸ್, ಇವತ್ತು ಬೇರೆ ಥರನೇ ಫೇಶಿಯಲ್ ಮಾಡೋಕ್ಕೆ ಅಂತ ಹೇಳಿ ನಾನು ಹೊರಟಿದ್ದೀನಿ. ಸೊ ಅದೇ ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಸ್ವಲ್ಪ ನೆನೆಸಿಟ್ಟಿರೋಂತಹ ಏನು ಬಾದಾಮಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ. ಇದನ್ನೇನು ಗೋಡಂಬಿ ನೆನೆಸೋ ಅವಶ್ಯಕತೆ ಇರಲ್ಲ. ಸೊ ಬಾದಾಮಿ ಮಾತ್ರ ನೆನೆಸ್ಕೊಂಡಿದ್ದೀನಿ. ಅದನ್ನು ಇವಾಗ ಸಿಪ್ಪೆ ತೆಗೆದಿಟ್ಕೊಂಡು ಕ್ಲೀನಾಗಿ ಸ್ವಲ್ಪ ನುಣ್ಣಗೆ ಮಿಕ್ಸಿನಲ್ಲಿ, ಚಿಕ್ಕ ಮಿಕ್ಸಿ ಇದ್ದರೆ ಅದರಲ್ಲಿ ರುಬ್ಕೋಬೋದು. ಇಲ್ಲ ಅಂತ ಅಂದರೆ ಒಂದು ಕಲ್ಲಲ್ಲಿ ಹಾಗೆ ಹಿಂಗೆ ರಬ್ ಮಾಡಿಕೊಂಡು ತೈಕೊಂಡ್ರೆ ಚೆನ್ನಾಗಿ ನುಣ್ಣಗೆ ಬರುತ್ತೆ. ನಾನು ತೈಕೊಂಡು ಅಥವಾ ರುಬ್ಕೊಂಡೆ ತೊಗೊಂಬರ್ತೀನಿ ಪೇಸ್ಟ್ ಮಾಡಿಕೊಂಡು. ಫ್ರೆಂಡ್ಸ್, ಇವಾಗ ಎಲ್ಲ ನೀರೆಲ್ಲ ತೆಗ್ದಿಟ್ಟು ಬಂದಿದ್ದೀನಿ. ಈ ಒಂದೊಂದೇ ಸಿಪ್ಪೆನ ಈ ಥರ ತೆಗಿಬೇಕು. ಈ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಸೊ ಸಪ್ರೇಟ್ ಮಾಡಿಕೊಂಡು ನಾವು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇದನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿ ನೆಂದರೆ ಚೆನ್ನಾಗೇ ಬರುತ್ತೆ. ಸೊ ನೆನೆದೇ ಇದ್ದರೆ ಈ ಥರ ಸಿಪ್ಪೆ ತೆಗಿಯೋದಕ್ಕಂತೂ ಬರಲ್ಲ, ಹಾಗಾಗಿ ನೆನೆಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನೆಂದಿದೆ. ನಾನು ನೈಟೇ ನೆನೆಸ್ಕೊಂಡಿದ್ದೆ, ಹಾಗಾಗಿ ಇವಾಗ ಬೆಳಗ್ಗೆನೇ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸಿ ಜಾರ್ಗೆ ರುಬ್ಕೋಬೋದು, ಚಿಕ್ಕ ಮಿಕ್ಸಿ ಜಾರ್ ಇದ್ದರೆ. ನೋಡಿ, ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು 8 ಗೋಡಂಬಿ ಇದೆ, ಒಂದು 4 ಗೋಡಂಬಿ ಇದೆ, ಒಂದು 8 ಬಾದಾಮಿ ಇದೆ. ಇಷ್ಟನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಂಬರ್ತೀನಿ. ನೋಡಿ, ಇವಾಗ ಈ ರೀತಿ ರೆಡಿಯಾಗಿದೆ. ನೋಡಿ, ಇಷ್ಟು ಸಣ್ಣಗೆ ರುಬ್ಕೊಂಬಂದಿದ್ದೀನಿ, ಸಣ್ಣ ಮಿಕ್ಸಿ ಜಾರಲ್ಲಿ ರುಬ್ಕೊಂಬಂದಿದ್ದೀನಿ. ಇದನ್ನ ಇವಾಗ ಪೇಸ್ಟ್ ರೀತಿ ನಾನು ರೆಡಿ ಮಾಡ್ತೀನಿ. ಸೊ ಇದಕ್ಕೇನಿಲ್ಲ, ಸ್ವಲ್ಪ ಅರಿಶಿನ ಪೌಡ್ರನ್ನ ಸೇರಿಸ್ಕೊತೀನಿ. ಅರಿಶಿನ ಪೌಡ್ರ್ ಸೇರಿಸ್ಕೊಂಡ್ಬಿಟ್ಟು ಸೊ ಸ್ವಲ್ಪನ ಹಾಲನ್ನು ಸೇರಿಸ್ಕೊತೀನಿ. ಇದಕ್ಕೆ ಸ್ವಲ್ಪ ಚೆನ್ನಾಗಿ ಗಟ್ಟಿ ಬರಬೇಕು. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು, ತೆಳುವಾಗಿ ಮಾಡ್ಕೋಬೇಕು ಪೇಸ್ಟು. ಸೊ ನೋಡಿ, ಈ ರೀತಿ ಹೀಗೆ ಹದವಾಗಿ ಮುಖಕ್ಕೆ ಹಚ್ಕೊಳಕ್ಕೆ ಬರಬೇಕು, ಆ ರೀತಿ ಮಾಡ್ಕೋಬೇಕು ನಾವು ಪೇಸ್ಟನ್ನ. ರೆಡಿಯಾಗಿದೆ ಇವಾಗ.
ಫ್ರೆಂಡ್ಸ್, ಇವಾಗ ಪೇಸ್ಟ್ ರೆಡಿಯಾಗಿದೆ. ಸೊ ದಿನ ಒಂದೇ ಥರ ಯೂಸ್ ಮಾಡ್ತಾರೆ ಅಂತ ಹೋಗಬಾರ್ದು. ನಾನು ದಿನ ಯಾವುದು ಒಂದೇ ಥರನ ಯೂಸ್ ಮಾಡ್ತಾ ಇರಲ್ಲ. ಇದು ಬಾದಾಮಿ ತುಂಬ ಒಳ್ಳೆಯದು ಫೇಸ್ಗೆ ಅಂತೇಳಿ ಇವತ್ತು ತೋರಿಸ್ತಾ ಇರೋದು. ಸೊ ಅರಿಶಿನ ಮತ್ತು ಎಲ್ಲದಕ್ಕೂ ಯೂಸ್ ಮಾಡ್ಬೋದು, ಯಾಕಂದರೆ ಅರಿಶಿನದ ಪೌಡ್ರಲ್ಲಿ ಅಷ್ಟು ಒಳ್ಳೆ ಇದಿದೆ. ಹಾಗಾಗಿ ಎಲ್ಲದಕ್ಕೂ ನಾನು ಅರಿಶಿನ ಸೇರಿಸ್ಕೊತೀನಿ. ಚೆನ್ನಾಗಿರುತ್ತೆ ಫೇಸು, ಬೇಗನೆ ಗ್ಲೋ ಬರುತ್ತೆ. ಸೊ ನಾನು ನಾಡಿದ್ದು ಊರಿಗೆ ಹೋಗ್ಬೇಕಾಗಿತ್ತು. ಸೊ ಫಂಕ್ಷನ್ಗೆ ಊರಲ್ಲಿ ಸ್ವಲ್ಪ ಆರತಿ ಮಾಡ್ತಾರೆ ಅಂತ ಹೇಳಿದರು, ರೆಡಿ ಆಗಬೇಕಿತ್ತು. ಸೊ ಬ್ಯೂಟಿ ಪಾರ್ಲರ್ಗೆ ಹೋಗಿ ಅಷ್ಟು ಬೇಗನೆ ರೆಡಿ ಆಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಇವಾಗ ನಾನು ಬಾದಾಮಿನೇ ತೊಗೊಂಡ್ಬಿಟ್ಟು ಸೊ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅಪ್ಲೈ ಮಾಡ್ಕೊತೀನಿ ನೋಡಿ ಫೇಸ್ಗೆ ಯಾವ ರೀತಿ ರೆಡಿ ಆಗುತ್ತೆ ಅಂತ ನೀವೇ ವಾಚ್ ಮಾಡಿ. ಸ್ವಲ್ಪ ಜಾಸ್ತಿ ಗಟ್ಟಿ ಮಾಡಿದ್ದೀನಿ ತೆಳುವಾಗುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ನಿಧಾನಕ್ಕೆ ಈ ಥರನ ಅಪ್ಲೈ ಮಾಡ್ಕೋಬೇಕು. ಈಗಾಗ ಇಷ್ಟು ರೆಡಿಯಾಗಿದೆ. ಇನ್ನು ಯಾವ ಕಡೆ ಬೇಕಲ್ಲೆಲ್ಲನ ಸ್ವಲ್ಪ ಹಚ್ಕೋಬೋದು. ಸೊ ನೋಡಿ, ಈ ಥರ ಹಚ್ಕೊಂಡು ಸ್ವಲ್ಪ ಒಂದು 20 ನಿಮಿಷ ಬಿಡಬೇಕು ಚೆನ್ನಾಗಿ. ಅದೆಲ್ಲ ಒದ್ದೆ ಆಗಿದೆಯಲ್ವ, ಅದು ಆರ್ಕೋಬೇಕು. ನೋಡಿ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಹಾಗೆ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು, ಆವಾಗ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಫೇಸು. ಸೊ ನನ್ನ ಫೇಸಲ್ಲಿ ತುಂಬಾ ಕಲೆಗಳೆಲ್ಲ ಕಾಣಿಸ್ತಾ ಇತ್ತು. ಈ ರೀತಿ ಒಂದೊಂದಾಗೆ ನಾನು ಟ್ರೈ ಮಾಡ್ತಾ ಇರೋದ್ರಿಂದ ಸೊ ಫೇಸ್ ಕೂಡ ಗ್ಲೋ ಬಂದಿದೆ, ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ನಾನು ಯಾವುದೇ ರೀತಿ ಜಾಸ್ತಿ ಮೇಕಪ್ ಮಾಡಲ್ಲ, ಸಿಂಪಲ್ಲಾಗಿ ಮೇಕಪ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಹೀಗೆ ತುಂಬ ಚೆನ್ನಾಗಿ ಫೇಸು ಗ್ಲೋ ಬರುತ್ತೆ. ನಿಮಗೆ ಗೋಲ್ಡನ್ ಕಲರಲ್ಲಿ ಮತ್ತು ಫುಲ್ ವೈಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಈ ರೀತಿನ ರೆಡಿ ಮಾಡ್ಕೋಬೋದು, ಬೇಗನೆ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ. ಈ ಕತ್ತಿನ ಭಾಗ ಎಲ್ಲನ ಸ್ವಲ್ಪನ ಹೀಗೇನ ಕಲರ್ ಬರಂಗೆ ಮಾಡ್ಕೋಬೇಕು, ಯಾಕಂದರೆ ಇಲ್ಲೂ ಸ್ವಲ್ಪ ಎಲ್ಲ ಬ್ಲ್ಯಾಕ್ ಆಗಿರುತ್ತಲ್ವ, ಹಾಗಾಗಿ ಕೈಯಲ್ಲಿ ಈ ರೀತಿನ ಕೈಲಿ ಇದೆಯಲ್ವ ಅದನ್ನೆಲ್ಲ ಈ ಕಡೆ ಹಚ್ಕೊತಾ ಇದ್ದೀನಿ ನಾನು. ಸೊ ಈ ರೀತಿ ಬಾದಾಮಿ ಎಲ್ಲ ಮತ್ತು ಹಚ್ಕೊಳ್ಳೋದ್ರಿಂದ ಫೇಸನ್ನು ಕೂಡ ತುಂಬ ಚೆನ್ನಾಗಿ ನೋಡಿ ಎಷ್ಟು ಸಾಫ್ಟ್ ಆಗುತ್ತೆ ಅಂತೇಳಿ. ಹಿಂಗೆ ಮುಟ್ಟಿದ್ರೆ ಎಷ್ಟು ಚೆನ್ನಾಗಿ ಸ್ಮೂತ್ ಆಗುತ್ತೆ. ಅದೇ ರೀತಿ ನೀವು ಸೋಪ್ ನೀವು ಯಾವುದು ಯೂಸ್ ಮಾಡ್ತೀರಾ ಅದೇ ಸೋಪ್ನೇ ಯೂಸ್ ಮಾಡಬೇಕಾಗುತ್ತೆ, ಬೇರೆ ಯಾವುದೂ ಯೂಸ್ ಮಾಡೋ ಹಾಗಿಲ್ಲ. ಸೋಪ್ ಕೂಡ ಚೇಂಜ್ ಮಾಡಬಾರ್ದು, ಒಂದೇ ಥರದ್ದೇ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ಒನ್ ಟೈಮ್ ಸೋಪ್ ಚೇಂಜ್ ಮಾಡೋದಕ್ಕೆ ಮುಖದಲ್ಲಿ ಪಿಂಪಲ್ ಬಂದಿತ್ತು, ಹಾಗಾಗಿ ನಿಮಗೂ ಕೂಡ ಈ ವಿಷಯನ ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಈ ರೀತಿ ಎಲ್ಲ ಫೇಶಿಯಲ್ ಮಾಡೋದ್ರಿಂದ ನನಗೇನು ಫೇಸ್ ಎಫೆಕ್ಟ್ ಆಗಿಲ್ಲ, ಯಾಕಂದರೆ ಇದೆಲ್ಲ ನ್ಯಾಚುರಲ್ ಅಲ್ವಾ, ಹಾಗಾಗಿ ಬೇರೆ ಯಾವುದೂ ಎಫೆಕ್ಟ್ ಆಗಿಲ್ಲ. ನಾನು ತುಂಬ ದಿನದಿಂದ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡ್ಬೋದು. ಸ್ವಲ್ಪ ಹಸಿದಿರಬೇಕಾದ್ರೆ ಫೇಸ್ ಸ್ವಲ್ಪ ಈ ಥರ ಮಸಾಜ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ನೋಡಿ. ಈ ಥರ ಸ್ವಲ್ಪ ಸ್ಮೂತಾಗಿ ಮಸಾಜ್ ಕೊಡಬೇಕು, ಕಣ್ಣಿನ ಭಾಗಕ್ಕೆಲ್ಲ ಹೋಗಬಾರ್ದು. ಸ್ವಲ್ಪ ಇಲ್ಲಿ ನೋಡ್ಕೊಂಡು ಈ ರೀತಿ ಮಸಾಜ್ ಮಾಡ್ಕೋಬೇಕು. ಸೊ ಒಣಗೋಗಿದೆ ಸ್ವಲ್ಪ, ನಾನು ಇಲ್ಲಿ ಅದ್ಕೊಂಡು ಸ್ವಲ್ಪ ಹಸಿದಾಗೋ ಥರ ಮಾಡಿಕೊಂಡು ಈ ರೀತಿ ಫೇಶಿಯಲ್ ಮಾಡ್ಕೊತಾ ಇದ್ದೀನಿ ನೋಡಿ. ತುಂಬ ಸಾಫ್ಟ್ ಆಗಿದೆ ಫೇಸು. ನೋಡು, ನಾನು ಸಕ್ಕರೆ ಯಾವುದೇ ಆ್ಯಡ್ ಮಾಡಿಲ್ಲ, ಬಟ್ ಸ್ವೀಟ್ ಆಗಿದೆ, ಅಂಟಂಟು ಥರ ಆಗಿದೆ, ಯಾಕಂದರೆ ಅದು ಬಾದಾಮಿ ಆ ಥರ ಇರುತ್ತೆ. ನಮಗೆ ತುಂಬ ಸಾಫ್ಟ್ ಅನಿಸುತ್ತೆ ಬಾದಾಮಿ ಹಾಕೋದ್ರಿಂದ, ಗೋಡಂಬಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಅನಿಸುತ್ತೆ ಫೇಸ್. ನಾವು ಈ ರೀತಿ ನ್ಯಾಚುರಲ್ಲಾಗಿ ಮಾಡೋದ್ರಿಂದ ಚರ್ಮಕ್ಕೂ ಏನೂ ಎಫೆಕ್ಟ್ ಆಗಲ್ಲ. ಸೊ ಸ್ಕಿನ್ ಕೂಡ ಡ್ಯಾಮೇಜ್ ಯಾವುದೂ ಆಗಲ್ಲ. ಸೊ ನಾವು ಹೇಗಿದ್ದೀವೋ ಹಾಗೆ ಇರ್ತೀವಿ ಅಂತ ಹೇಳ್ಬೋದು. ಸೊ
ಸೊ ಇವಾಗ ರೆಡಿಯಾಗಿದೆ. ನಾನು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಇವಾಗ ಫೇಸ್ ಅವಾಗಿವಾಗಲೂ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಬರೀ ಲಿಪ್ಟಿಕ್ ಒಂದು ಹಾಕೊಂಬಂದಿದ್ದೀನಿ, ಏನೂ ಹಚ್ಕೊಂಬಂದಿಲ್ಲ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫುಲ್ ಸ್ವಲ್ಪ ಕಲರೆಲ್ಲ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿದ್ರಲ್ವ ಹೇಗಿದೆ ಫೇಸ್ ಗ್ಲೋ ಬಂದಿರೋದು. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ. ಬಾದಾಮಿ ಮತ್ತು ಪಾಸ್ತಾ ಹೊರಗಡೆ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ, ತರಿಸ್ಕೋಬೋದು. ನಾನು ಮನೇಲಿ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ತೊಗೊಂಬಂತಿರೋ ಪ್ಯಾಕೆಟು. ಸೊ ಅದರಲ್ಲೇ ನಾನು ಯೂಸ್ ಮಾಡಿಕೊಂಡು ಇವಾಗ ಫೇಸ್ ಎಲ್ಲ ರೆಡಿ ಮಾಡಿಕೊಂಡು ಮಾಡಿದ್ದೀನಿ. ಸೊ ತುಂಬ ಚೆನ್ನಾಗಿ ಫೇಸ್ ಕ್ಲಿಯರಾಗಿ ವೈಟ್ ಬಂದಿದೆ, ಸ್ವಲ್ಪ ಗ್ಲೋ ಬಂದಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ನಾನಿವಾಗ ಕಾಜಲ್ ಐಲೈನರ್ ಎಲ್ಲ ಹಚ್ಚಿ ರೆಡಿ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಪೌಡ್ರ್ ಯಾವುದೂ ಯೂಸ್ ಮಾಡಲೇಬೇಕಾಗಿಲ್ಲ, ಆ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಚಾನಲ್ನ ನೋಡ್ತಾ ಇರೋಂಥವ್ರು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ವಾಚ್ ಮಾಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.